ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಗ್ರಾಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಡೆದ ಜಾಗೃತಿ ಜಾಥಾ ವೇಳೆ ವಿದ್ಯಾರ್ಥಿಗಳು ರಾಷ್ಟ್ರೀಯ ಹೆದ್ದಾರಿ ದಾಟಲು ಪರದಾಡುವಂಥ ಸ್ಥಿತಿ ಎದುರಾಯಿತು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು, ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಒಕ್ಕೂರಿನಿಂದ ಮುಮ್ಮಿಗಟ್ಟಿ ಗ್ರಾಮದಿಂದ ಸರ್ಕಾರಿ ಶಾಲೆಗೆ ಸುರಕ್ಷಿತವಾಗಿ ತೆರಳಲು ಅಂಡರ್ ಪಾಸ್, ಬ್ರಿಡ್ಜ್ ಅಥವಾ ಫ್ಲೈಓವರ್ ನಿರ್ಮಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಮುಮ್ಮಿಗಟ್ಟಿ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ಜಾಥಾ ಮತ್ತು ಗ್ರಾಮ ಸಭೆಯಲ್ಲಿ ಈ ಬೇಡಿಕೆ ಪ್ರಮುಖವಾಗಿ ಕೇಳಿಬಂದಿತು. ಪ್ರತಿನಿತ್ಯ ನೂರಾರು ವಿದ್ಯಾರ್ಥಿಗಳು ಜೀವದ ಹಂಗು ತೊರೆದು ಹೆದ್ದಾರಿ ದಾಟಬೇಕಾದ ಪರಿಸ್ಥಿತಿ ಇದೆ ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಸುರಕ್ಷತೆ ಗಮನದಲ್ಲಿಟ್ಟುಕೊಂಡು ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅಂಡರ್ ಪಾಸ್ ಅಥವಾ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ನಮಸ್ಕಾರ, ನಾನು ಮುಮ್ಮಿಗಟ್ಟಿಂದ ರಾಜು ಅಂತೇಳಿ ಮಾತಾಡೋದು, SPMC ಅಧ್ಯಕ್ಷರ. ಇವತ್ತು ನಮ್ಮದು ಪ್ರೈಮರಿ ಸ್ಕೂಲಿಂದ ಇಲ್ಲಿ ಹೈಸ್ಕೂಲಿಗೆ ಹೊಸ ಹೈಸ್ಕೂಲ್ ಕಟ್ಟಾರ ಮುಮ್ಮಿಗಟ್ಟಿ ಒಳಗೆ. ಮುಮ್ಮಿಗಟ್ಟಿಂದ ಒಂದು 2 ಕಿಲೋಮೀಟ್ರ್ ಆಗತ್ತಿದೆ ಹೈಸ್ಕೂಲ್. ಬಟ್ ಇಲ್ಲಿ ಏನು ಪ್ರಾಬ್ಲಮ್ಪ ಅಂದ್ರೆ 2 ಕಿಲೋಮೀಟ್ರ್ ಮಕ್ಕಳನ್ನ ಕರ್ಕೊಂಬಂದು 4 ಹೈವೇ ದಾಟಿಸಿ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು. ಅದರ ಸಂಬಂಧ ಹೈವೇದವ್ರ ಕಡೆ ನಾವು ರಿಕ್ವೆಸ್ಟ್ ಮಾಡ್ಕೋದು ಏನಪ್ಪ ಅಂದ್ರೆ ಇದನ್ನು ಅಂಡರ್ ಪಾಸರ ಮಾಡಿಕೊಡ್ರಿ, ಇಲ್ಲ ಓವರ್ ಬ್ರಿಡ್ಜರ ಮಾಡಿಕೊಡ್ರಿ ಅಂತೇಳಿ ಮಕ್ಕಳ ಸಂಬಂಧ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ನಾನು. ದಯಮಾಡಿ ಇದೊಂದು ಹೈವೇದವ್ರ ನೀವು ಇದನ್ನು ನಮಗೆ ಯಶಸ್ವಿ ಮಾಡಿಕೊಡ್ಬೇಕಂತೇಳಿ ನಮ್ಮ ಹೈಸ್ಕೂಲ್ ಪರವಾಗಿ, ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ, ನಮ್ಮ ಊರ ಸಾರ್ವಜನಿಕರ ಪರವಾಗಿ ನಿಮ್ಮ ಕಡೆ ನಾನು ರಿಕ್ವೆಸ್ಟ್ ಮಾಡೋದ್ರೆ ಇದೊಂದು ಮಾಡಿಕೊಡ್ರಿ ದಯಮಾಡಿ. ಯಾಕಂದ್ರೆ ಮಕ್ಕಳು ದಾಟೋದನ್ನು ನೀವು ನೋಡಾಕತ್ತೀರಿ. ಬಟ್ ಒಂದು ವಾರದಿಂದ ಒಂದು 12 ವರ್ಷದ ಮಗು ಸತ್ತು ಇದೇ ರೋಡ್ ದಾಟಕ್ಕೆ ಹೋಗಿ ಈ ಥರ ಮಕ್ಕಳದ ಪರಿಣಾಮ ಆಗಬಾರ್ದು ಅಂತೇಳಿ ನಿಮ್ಮ ಕಡೆ ರಿಕ್ವೆಸ್ಟ್ ಮಾಡ್ತೀನಿ. ದಯಮಾಡಿ ಇದೊಂದು ನಮಗೆ ಓವರ್ ಬ್ರಿಡ್ಜ ಇಲ್ಲ ಅಂಡರ್ ಪಾಸ್ ಮಾಡಿಕೊಡ್ರಿ. ಧನ್ಯವಾದ. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.